ನಾವು ಮಾಡಿದ್ದೇ ಮಾಡೋದಲ್ಲ. ಹಾಂ ಮೂರು ನಿಮ್ಮವಮ್ಮ. ಹಾಂ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಈ ಸರಿ 30,000 ಆಯ್ತು. ಹೋದ ಸರಿ ಹಾಂ ಎಷ್ಟು ಚೆನ್ನಾಗಿ ಮಾಡ್ತೀರಾ ನೀವೆಲ್ಲ. ಹಾಂ ಎಷ್ಟು ಕಷ್ಟ ಇರುತ್ತೆ. ಹೌದೌದು, ಮಾಡಿದ್ರೆ ಗೊತ್ತಾಗೋದು. ಬೆಳಗ್ಗೆ ಎಷ್ಟೊತ್ತಿ ಬಂದೆ? ದುಡ್ಡಿಲ್ಲ, 6 ಗಂಟೆಗೆ ಬಂದಿದ್ದೆ, ತಿಂಡಿಲ್ಲ, ಸಾಯಂಕಾಲ ತನಕ ಉಪವಾಸ ಇರ್ತೀಯ. ಇದಕ್ಕೆ 8,000 ಅಷ್ಟೇನಾ? ಅಷ್ಟು ಚೆನ್ನಾಗಿ ನೀವು ಹೂವು ಮಾಡ್ಕೊಂಡು ಬಂದಿದ್ದೀರಾ? ಇನ್ನು ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ಹಾಂ ಹಾಂ ಪ್ರತಿಯೊಂದು ರೇಟ್ ಜಾಸ್ತಿ ಆದರೆ ರೈತರಿಗೆ ಮಾತ್ರ ರೇಟ್ ಇಲ್ಲ. ಹಾಂ ಇಲ್ಲಿ ನೋಡಿ, ಪೆಟ್ರೋಲ್ ಮಾತ್ರ ಪೆಟ್ರೋಲ್ 111 ಆಗಲ್ಲ. ಯೂಟ್ಯೂಬ್ ಚಾನಲ್ ಹೌದಾ? ಏನಿದೆ ರೇಟ್ ಈಗ ಇವತ್ತಿನ? 9,000 ವರ್ಷ 30,000, 30,000 ಈ ವರ್ಷ 9,000, 8,000 ಬಿದ್ದೋಗ್ಬಿಡ್ತು. ರೈತರು ಮಳೆ ಬಂತು, ಎಲ್ಲ ಕೊಳತೋಗೋ ಪರಿಸ್ಥಿತಿ ಬಂತು. ಹಾಂ ಏನದು, ಇದು ಕೂಲಿನ ಊಟಲ್ವಲ್ಲ? ಯಾರು ಕೂಲಿ ಊಟಲ್ಲ. ಹೌದಲ್ಲ? 8 ರೂಪಾಯಿ ಒಂದು ಗಂಡಾಳು. ಇಲ್ಲಿ ನೋಡಿದ್ರೆ ಹೌದಾ? 300 ರೂಪಾಯಿ ಒಂದು ರೈತರಿಗೆ ಏನು ಉಪಯೋಗ ಎಲ್ಲ ದಂಡನೆ. ಹಾಂ ಪಚ್ಮ ನಮ್ಮವೇ ಸ್ವಂತ ಮರ ಇದೆ. ಮಾಡಿರೋರು ಮರನೇ ಪಡೆದಿಲ್ಲ ಸರ್. ಮರಗಳಿಗೆ ಹೆಂಗೆ ಇದೆ? ಹೌದಾ? ಮರಗಳಿಗೆ ಹೆಂಗೆ ಇದೆ? ಹಂಗೆ ಬಿಟ್ಬಿಟ್ರು. ಹಂಗೆ ಬಿಟ್ಬಿಟ್ಟಾರೆ. ಹಾಂ ರೇಟ್ ಇಲ್ಲ, ನಿಮ್ಮನ್ನೇ ಕೇಳ್ತಾ ಇದೀವಿ, ಯಾಕೆ ಹಿಂಗಾದ ರೇಟ್? ಅದೇ ಕೊರೋನಾ ಬಂದು ಸಮಸ್ಯೆ ಆಯ್ತದು. ಈ ಕೊರೋನಾ ಇಲ್ವಲ್ಲ ಸರ್? ಅಲ್ಲ 2 ವರ್ಷ ಹೋಗ್ಲಿಲ್ಲ ಹೊರಗಡೆಗೆ. ಕೊರೋನಾ ಇತ್ತಲ್ಲ. ಅಯ್ಯೋ, ರೈತರು ಯಾವತ್ತೂ ಇದ್ದಿದೆ. ಸಮಾಧಾನ ಮಾಡಬೇಕು, ಅವ್ರನ್ನ ಸಮಾಧಾನ ಮಾಡಬೇಕು. ಹೌದೌದು, ಅಲ್ಲೊಂದ್ಸರಿ ಇಲ್ಲೊಂದ್ಸರಿ. ಏನು ವಿಷಯ ಕುಡಿಯೋದು ಒಂದೇ ಇರೋದು ಬಾಕಿ. ಹೌದಾ? ಕಷ್ಟಪಡಿ. ಏನಣ್ಣ ಇದಕ್ಕೆ 6,000 ಖರ್ಚಾಗಿರ್ತೈತೆ. ಹೌದೌದು. 10 ಹಾಳಾಗ್ಯಂತೆ. 8,000 ರೂಪಾಯಿ ಆಳಲ್ಲ, 800 ರೂಪಾಯಿ ಒಂದು ಹೆಣ್ಣಾಳು. 6,000 ರೂಪಾಯಿ ಖರ್ಚಾಯ್ತು. ಒಂದು 7,000 ರೂಪಾಯಿ 1,000 ರೂಪಾಯಿ ತಗೊಂಡೋಗಿ ಏನು ಮಾಡಿ ಬಟ್ಟೆ ತರಕಾಗಲ್ಲ. ನೀವೆಲ್ಲ ಯಾವ ಊರಿನವರು? ಇಲ್ಲ, ಶಿರಾ ತಾಲೂಕು. ಶಿರಾ ತಾಲೂಕು ಭಾಳ ಹುಣಸೆ ಮರಗಳಿದ್ದಾವೆ. ಮಧುಗಿರಿ ತಾಲೂಕು. ಹೌದೌದು, ಹುಣಸೆ ಮರಗಳಿದ್ದಾವೆ. ಬಟ್ ಹಿಂಗೆ ರೇಟ್ಗಳಾದರೆ ಹೆಂಗೆ ರೈತರು ಅದನ್ನ ನಂಬ್ಕೊಂಡು ಭಾಳ ಕಷ್ಟ ಆಗುತ್ತೆ. ನಂಬ್ಕೊಂಡೆ ಜೀವನ ಮಾಡೋ ರೈತರಲ್ಲ. ಹೌದು, ಜನ ಬಡಿತಾನೆ ಇಲ್ಲ, ಬಿಟ್ಬಿಡವ್ರೆ. ಹಣ್ಣು ಬಡಿಬೇಕು, ಬಡಿದು ಹಾಯ್ಬೇಕು, ಆಮೇಲೆ ಬಿಸಿಲಿಗೆ ಹಾಕ್ಬೇಕು, ಒಳ್ಳೆ ತೆಗಿಬೇಕು, ಒಳ್ಳೆ ತೆಗೆದ ಅದನ್ನೆಲ್ಲ ಒಂದು ಕಡೆಗೆ ಹಾಕ್ಬೇಕು, ತಿರುಗಿ ಬಿಸಿಲಿಗೆ ಹಾಕಿ ತಿರುಗಿ ಎಣ್ಣೆಳು ಕರ್ಕೊಂಡು ಕುಟ್ಟಿಸ್ಬೇಕು, ಕುಟ್ಟಿದ್ದ ಬೀಜ ತೆಗಿಬೇಕು, ಬೀಜ ತೆಗೆದು ಆಮೇಲೆ ಮಡಿಸ್ಬೇಕು, ಮಡಿಸಿದ ಮೇಲೆ ಚೆಕ್ ತಿರ್ಬೇಕು ರೌಂಡಾಗಿ. ರೌಂಡ್ ತಿರುಗಿದ ಮೇಲೆ ತಿರುಗಿ ಆಟೋದಾಗ ಬಾಡಿಗೆ ಹಾಕ್ಕೊಂಡ್ಬೇಕು, ಆಟೋದಾಗ ಬಾಡಿಗೆ ಕೊಡ್ಬೇಕು, ಇಲ್ಲಿ ಅಮಾಲಿಗೆ ಕೊಡ್ಬೇಕು, ಇಲ್ಲಿ ಬಂದಾಗ ನೀರಿನವ್ರಿಗೆ ಕೊಡ್ಬೇಕು, ಎಲ್ಲರಿಗೂ ಕೊಡ್ಬೇಕು. ಅಷ್ಟು ಇರ್ತದೆ ಕೆಲಸ ನಿಮಗೆ. ಇಲ್ಲಿ ಊಟದಿರ್ತದೆ 5,000 ಉಂಟಲ್ಲ. ಪೆಟ್ರೋಲ್ ರೇಟ್ ಮಾತ್ರ ಇದನ್ನು ಕೇಳಿ ಸರ್. ಪೆಟ್ರೋಲ್ ಗಂಟೆ 115 ರೂಪಾಯಿ 111 ರೂಪಾಯಿ ಐತೆ. ಅದು ಹೋಗ್ತಾ ಇರ್ತದೆ. ಹೌದೌದು. ನಮ್ದು ಯಾಕೆ ರೇಟ್ ಮಾಡಲ್ಲ ಅಂತ ನಿಮ್ಗೆ ಕೇಳಬೇಕು. ರೈತರು ನಿಮಗೆ ಕೇಳಬೇಕು. ನೀವು ಅಲ್ಲ, ಯಾರಿಗೂ ಅದಕ್ಕೆ ಉತ್ತರ ಇಲ್ಲ ಯಾರಿಗೂ. ಹೌದಾ? ಹಾಂ. ಒಂದು ಹೆಣ್ಣಾಳು 300 ರೂಪಾಯಿ ಬೆಂಗಳೂರಿಗೆ. ಹಾಂ. ಇಲ್ಲಿ ನೋಡಿದ್ರೆ 7,000 6,000. ಬಡಿಯೋಕೆ ಎಷ್ಟು ಅಂತಾರೆ ಒಂದು ಗಂಡಾಳು? 1,000 ರೂಪಾಯಿ ಬೀಳ್ತದೆ ಸ್ವಾಮಿ. 850 ರೂಪಾಯಿ ಕೂಲಿ, ಅವ್ರಿಗೆ ಊಟ ತಿಂಡಿ, ಆಮೇಲೆ ಎಣ್ಣೆ, ಬೀಡಿ, ಬೆಂಕಿ ಬಣ್ಣ, ಆಮೇಲೆ ಚಟ, ಅವ್ರಿಗೆ ನಾನಾ ಥರ ಚಟ ಇರ್ತೈತೆ. ಆ ಚಟನೆಲ್ಲ ಕೊಡಿಸ್ಬೇಕು ನಾವು.